ಪ್ರತಿ ವರ್ಷವೂ ಮಾಘ ಮಾಸ ಬರುತ್ತಿದ್ದ ಹಾಗೆ ಚಿಕ್ಕಮಗಳೂರು ಜಿಲ್ಲೆಯ ಬಯಲುನಾಡಿನಲ್ಲಿ ಉತ್ಸಾಹದ ಅಲೆಗಳು ಚಿಮ್ಮುತ್ತಿರುತ್ತದೆ. ಹೊಲ ಮನೆ ಹಿತ್ತಲು ಗುಡಿಗುಡಾರಗಳು ಶುದ್ಧತೆಯ ಕಳೆಯೇರಿಸಿಕೊಳ್ತವೆ. ಜೋಡೆತ್ತಿನ ಬಂಡಿಗಳು ಸರ್ವಾಂಗ ಸುಂದರವಾಗಿ ಅಲಂಕರಿಸಿಕೊಂಡು ಅಂತರಗಟ್ಟೆಗೆ ಸಾಗಲು ಸಿದ್ಧವಾಗುತ್ತವೆ. ಅಟ್ಟಿಯ ಗುಡಿಸೇರಿ ಬಟ್ಟಾಲ ಬೆಳಗಿರಿ, ಬಟ್ಟಾಮಲ್ಲಿಗೆ ಹರಡಿರಿ, ಬಟ್ಟಾಮಲ್ಲಿಗೆ ಹರಡಿರಿ ಅಂತರಗಟ್ಟೆ ತಾಯಮ್ಮ ಪೂಜೆಗೆ ಬರುತ್ತಾಳೆ. ಈ ರೀತಿಯ ಅಸಾದಿನಾದ ಎಲ್ಲೆಡೆ ಕೇಳಿಸುತ್ತಿರುತ್ತದೆ. ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಅಂತರಗಟ್ಟೆ ಗ್ರಾಮದ ಅಂತರಗಟ್ಟೆ ಜಾತ್ರೆ ಆರಂಭವಾಗುವುದರ ಸುಳಿವು ಸಿಕ್ಕ ಕೂಡಲೇ ಊರೂರೇ ಎಚ್ಚೆತ್ತುಕೊಳ್ಳುತ್ತವೆ. ನಿಶ್ಚಿತ ದಿನಗಳಂದು ನಿಗದಿತ ಊರುಗಳಿಂದ ಪಾನಕದ ಬಂಡಿಗಳು ಗುಂಪು ಗುಂಪಾಗಿ ಹೊರಡುತ್ತವೆ. ಕಡೂರು, ಶಿವನಿ, ಬೀರೂರು, ಹೊಸ್ತುರ್ಗ, ತರೀಕೆರೆ, ಅಜ್ಜಂಪುರ ಎಲ್ಲಾ ಊರುಗಳ ಹಾದಿಯು ಅಂತರಗಟ್ಟೆಡೆಗೆ ತೆರೆದುಕೊಳ್ತವೆ. ಈ ದಿನಗಳಲ್ಲಿ ಈ ಹಾದಿಗಳಲ್ಲಿ ಊರೂರುಗಳಿಂದ ಒಟ್ಟೊಟ್ಟಿಗೆ ಹೊರಡುವ ಎತ್ತಿನ ಬಂಡಿಗಳೇ ಮೊದಲ ಮರ್ಯಾದೆ. ನಮ್ಮ ಅಂತರಗಟ್ಟಮ್ಮನು ತನ್ನ ಮಹಿಮೆಗಳನ್ನ ಹಾಡಿ ಹೊಗಳಲೆಂದೇ ತನಗೇ ಪ್ರತ್ಯೇಕ ಹಾಡುಗಾರರನ್ನ ನೇಮಿಸಿಕೊಂಡಿದ್ದಾಳೆ. ಹೀಗಾಗಿ ಅಂತರಗಟ್ಟಮ್ಮನ ಭಕ್ತರಾದ ಅಸಾದಿಗಳ ಅಸಾದಿ ಪದಗಳು ಜನಪದ ಗೀತೆಗಳಲ್ಲಿಯೇ ಅತ್ಯಂತ ವಿಶಿಷ್ಟ ಸ್ಥಾನ ಪಡೆದಿವೆ. ದೇವಿಯನ್ನು ಇನ್ನಿಲ್ಲದಂತೆ ಹೊಗಳಿ ಅಟ್ಟಕ್ಕೇರಿಸುವ, ಹೀನಾಯವಾಗಿ ಬೈದು ಮೂದಲಿಸಿ ದೇವಿಯ ಮೊಗದಲ್ಲಿ ನಗೆ ಉಕ್ಕಿಸುವ ಅಸಾದಿ ಅಂತರಗಟ್ಟಮ್ಮನ ಆಪ್ತ ಸಹಾಯಕ. ಅಸಾದಿಯು ಜೊತೆಗೆ ಇಲ್ಲದಿದ್ದರೆ ಈ ತಾಯಿಯ ಬಳಿ ಗಾಳಿಯೂ ಸುಳಿಯಲಾರದು. ಈ ಅಪೂರ್ವ ಬಾಂಧವ್ಯಕ್ಕೆ ಅಸಾದಿಗಳು ಕೊಣವೇಗೌಡನ ಕಥೆಯ ಚೌಕಟ್ಟುಗಳನ್ನು ಅರ್ಥಪೂರ್ಣವಾಗಿ ಹೇಳುತ್ತಾರೆ. ಹಿಂದಿನ ಕಾಲದಲ್ಲಿ ಒಬ್ಬಳು ತಾಯಿ ಮತ್ತು ಅವಳ ಮಗ ಕೊಣವೇಗೌಡ ಹಾಸಂದಿ ಪಟ್ಟಣಕ್ಕೆ ಬಂದು ಶ್ರೀಮಂತರ ಮನೆಯಲ್ಲಿ ಕೂಲಿ ಕೆಲಸಕ್ಕೆ ಸೇರಿದರು. ಕೊಣವೇಗೌಡನ ತಾಯಿ ಒಮ್ಮೆ ನೀರಿಗೆ ಹೊರಟಾಗ ಆ ಪಟ್ಟಣದ ದೊರೆ ಜಯೇಂದ್ರ ರಾಜರು ಇವಳನ್ನ ನೋಡಿದರು. ನಂತರ ಮಂತ್ರಿಯನ್ನ ಕಳುಹಿಸಿ ಆ ತಾಯಿಯನ್ನ ಅರಮನೆಗೆ ಕರೆಸಿದರು. ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ ಆಕೆಗೆ ತಮ್ಮ ಪಟ್ಟಣದ ದನ ಕರುಗಳನ್ನು ಕಾಯಲು ಹೇಳ್ತಾರೆ. ಇದಕ್ಕೆ ಒಪ್ಪಿದ ತಾಯಿ ಮಗನ ಜೀವನ ಹೀಗೆ ಸಾಗುತ್ತಿತ್ತು. ದಿನ ಕಳೆದಂತೆ ತಿಂಗಳು ಹುರುಳಿ ವರ್ಷಗಳು ಕಳೆದವು. ಕೊಣವೇಗೌಡನು ಯೌವನದ ವಯಸ್ಸಿಗೆ ಬಂದನು. ಜಯೇಂದ್ರ ರಾಜನು 7 ವರಹದ ಕಂದಾಯದ ಜಮೀನನ್ನ ಕಾಣಿಕೆಯಾಗಿ ನೀಡಿದರು. ಜಮೀನನ್ನ ಉಳಲು ಶುಭ ದಿನ ಯಾವುದು ಎಂದು ಜ್ಯೋತಿಷಿಗೆ ಕೇಳಿದಾಗ ಮಲೆನಾಡ ಪಕ್ಷಿ ನೊಗದಡಿ ನುಸುಳಿ ಹೋದ ದಿನವೇ ಶುಭ ದಿನ ಎಂದು ಹೇಳ್ತಾರೆ. ಹಲವು ಮಾಸಗಳು ಹುರುಳಿದರೂ ಪಕ್ಷಿ ನುಸುಳಲಿಲ್ಲ. ಮಾಘ ಮಾಸದ ಶುಭ ದಿನದಂದು ಪಕ್ಷಿಯು ನುಸುಳಿತು. ಅದೇ ದಿನ ಕೊಣವೇಗೌಡ ಬೇಸಾಯ ಹೂಡಿದನು. ಈ ಮಾಘ ಮಾಸ ಬೇಸಾಯ ಮಾಡುವ ಕಾಲವಲ್ಲ. ಈ ಕಾಲದಲ್ಲಿ ಅದೇನು ಬೆಳೆದಾನು ಎಂದು ಅಲ್ಲಿನ ಜನರು ನಕ್ಕರು. ಆದರೂ ಯಾರ ಮಾತಿಗೂ ಎದೆಗುಂದದೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಮಿಸಿ ಬೇಸಾಯ ಹೂಡಿದನು. 4 ಸಾಲು ಉತ್ತ ನಂತರ ನೊಗಕ್ಕೇನು ಸಿಕ್ಕಿದಂತಾಯಿತು. ನೇಗಿಲು ಎಷ್ಟೇ ಹಿಂದಕ್ಕೆ ಎಳೆದರೂ ಬರಲಿಲ್ಲ. ಮಣ್ಣನ್ನು ಸರಿಸಿ ನೋಡಿದರೆ ಹೊನ್ನ ಕೊಪ್ಪರಿಗೆಗಳು. ಸಿಕ್ಕಿದ 7 ಕೊಪ್ಪರಿಗೆಗಳನ್ನು ರಾಜನಿಗೆ ಸಮರ್ಪಿಸಲು ಹೋದರೆ ರಾಜ ಹೇಳಿದ್ದು, ಭೂಮಿಯ ಜೊತೆಗೆ ಅಲ್ಲಿ ಪಡೆದಿದ್ದೆಲ್ಲ ನಿನ್ನದೇ, ಸುಖವಾಗಿ ಅನುಭವಿಸು ಎಂದು. ಈ ಸಂಪತ್ತಿನಿಂದ ಕೊಣವೇಗೌಡನ ಹಿರಿಮೆ ರಾಜನಿಗಿಂತಲೂ ಹಿರಿದಾಯಿತು. ಅರಮನೆ, ಕೋಟೆ, ಪಟ್ಟಣಗಳನ್ನು ಕಟ್ಟಿ ಬೆಳೆದ. ದಾನ ಧರ್ಮಗಳಿಗೆ ಹೆಸರಾದ. ಕೊಣವೇಗೌಡನು ಮಲ್ಲಿಕಾಂಬೆ ಎಂಬುವಳನ್ನ ಮದುವೆಯಾದ. ನಂತರ ಈ ದಂಪತಿಗಳಿಗೆ ಮುದ್ದಮ್ಮನೆಂಬ ಹೆಣ್ಣು ಮಗು ಜನಿಸಿತು. ಕೊಣವೇಗೌಡನ ಜೀವನವು ಸುಖವಾಗಿ ನಡೆಯುತ್ತಿತ್ತು. ಹಲವು ವರ್ಷಗಳು ಕಳೆದವು. ಒಮ್ಮೆ ಹಸಿದು ಮನೆಗೆ ಬಂದ ದಾಸಪ್ಪನು ಜೋಳಿಗೆ ಹಿಡಿದು ಭಿಕ್ಷೆ ಹಾಕಿ ಎಂದು ಬಹಳ ಕೂಗಿಕೊಂಡರೂ ಮುದ್ದಮ್ಮನು ಬರಲಿಲ್ಲ. ಕೂಗಿದ ಧ್ವನಿಯ ಕೇಳಿದ ಕೊಣವೇಗೌಡ ಅಲ್ಲಿಗೆ ಬಂದನು. ಎಷ್ಟೇ ಕೂಗಿದರೂ ಮುದ್ದಮ್ಮ ಬರಲಿಲ್ಲದ ಕಾರಣ ಕೊಣವೇಗೌಡನು ಮುದ್ದಮ್ಮನಿಗೆ ಬೈದನು. ಅಪ್ಪನಿಂದ ನನ್ನನ್ನು ಬೈಸಲು ನೀನೇ ಕಾರಣವೆಂದು ದಾಸಪ್ಪನನ್ನು ಎಳೆದು ತಂದು ಕೊಠಡಿಗೆ ಕೂಡಿ ಭಾರೀ ಕೋಲಿನಿಂದ ರಕ್ತ ಬರುವಂತೆ ಹೊಡೆದಳು. ದಾಸಪ್ಪನ ನೋವಿನ ಕೂಗು ಮಾರಿ ಕಣಿವೆಯಲ್ಲಿನ 7 ಜನ ಅಕ್ಕ ತಂಗಿ ಮಾರಿಯರಿಗೆ ಮುಟ್ಟಿತು. ದಾಸಪ್ಪನು ಮಾರಿ ನುಗ್ಸಿ ನಿನ್ನ ಪಟ್ಟಣಕ್ಕೆ ಬೆಂಕಿ ಹಾಕಿಸ್ತೀನಿ ಎಂದು ಶಪಥ ಮಾಡಿದನು. ಹೋಗೋ ದಾಸಯ್ಯ, ಮಾರಿಯರು ನನ್ನೇನು ಮಾಡ್ತಾರೆ, ಕರೆದುಕೊಂಡು ಬಾ ಎಂದು ಸವಾಲು ಹಾಕಿದಳು ಮುದ್ದಮ್ಮ. ತನ್ನನ್ನ ನಂಬಿ ಬರುತ್ತಿರುವ ದಾಸಯ್ಯನಿಗೆ ಸಹಾಯ ಮಾಡಲು ಮುದ್ರೆ ಕಲ್ಲಿನ ಬಳಿ ಮಾರಿ ಕಣಿವೆಯ ಹಿರಿಯಕ್ಕ ದುರ್ಗವ್ವ ಎದುರಾದಳು. ಅಪಮಾನದಿಂದ ಕುಸಿದು ಹೋಗಿದ್ದ ದಾಸಯ್ಯನಿಗೆ ಅಭಯ ನೀಡಿ, ಹಿಂದಿರುಗಿ ನೋಡದೆ ಪಟ್ಟಣದ ಕಡೆಗೆ ನೀನು ನಡೆ, ನಾನು ನಿನ್ನ ಹಿಂದೆಯೇ ಬರುವೆ, ನಿನ್ನ ಶಪಥ ಪೂರೈಸುವೆ ಎಂದಳು ಹಿರಿಯಕ್ಕ ದುರ್ಗವ್ವ. ಊರಿನ ದೊಡ್ಡ ಕೆರೆ ಹೇರಿಯ ಬಳಿ ಬಂದಾಗ ಕುತೂಹಲ ತಾಳದೆ ದಾಸಯ್ಯನು ಮಾರಿ ಬಂದಿಹಾಳೋ ಇಲ್ಲವೋ ಎಂದು ಹಿಂದಿರುಗಿ ನೋಡಿಬಿಟ್ಟ.
ಆಕಾಶ ಭೂಮಿ ಒಂದಾಗುವಂತೆ ಬಾಯಲ್ಲಿ ಹುರಿ ಕಾರುತ್ತಾ ಬರುತ್ತಿದ್ದ ಮಾರಮ್ಮನ ಉಗ್ರ ರೂಪ ನೋಡಿ ತತ್ತರಿಸಿ ಬಿದ್ದ. ತನಗೆ ಕೊಟ್ಟ ಮಾತಿಗೆ ತಪ್ಪಿದ ದಾಸಯ್ಯನೂ ಸೇರಿದಂತೆ ಇಡೀ ಕೊಣವೇಗೌಡನ ಪಟ್ಟಣವನ್ನೇ ಮಾರಿ ಹುರಿಸಿಬಿಟ್ಟಳು. ತತ್ತರಿಸಿ ಹೋದ ಕೊಣವೇಗೌಡ ಸಮೀಪವಿದ್ದ ಕೋಣನ ಹೊಟ್ಟೆಯಲ್ಲಿ ಅಡಗಿಕೊಂಡ. ಹೆದರಿದ ಕೊಣವೇಗೌಡನ ಮಗಳು ಮುದ್ದಮ್ಮ ಎತ್ತಲು ಓಡಿ ಹೋದಳು. ಕೊಣವೇಗೌಡನ ಪಟ್ಟಣ ಸುಟ್ಟು ಉಳಿದ ಸಂದಿಗೊಂದಿ ಜಾಗವನ್ನು ಆಸಂದಿಯಾಗಿ ಉಳಿಸಿ ಬೇಗೂರಿಗೆ ಬೇಗೆ ಹಚ್ಚಿದ ಮಾರಮ್ಮ ತಾಯಿ ಹಸಿವು ಬಾಯಾರಿಕೆಯಿಂದ ದಣಿದಿದ್ದಳು. ಸಮೀಪದ ಹೊಲದಲ್ಲಿ ಹತ್ತಿ ಬಿಡಿಸುತ್ತಿದ್ದವರಿಂದ ಮೊಸರನ್ನವನ್ನ ಬೇಡಿದಾಗ ಅವರು ಮನೆಗೆ ಹೋಗಿ ಮಾಡಿ ತರುವುದರೊಳಗೆ ಹೊಲದ ಹತ್ತಿಯನ್ನೆಲ್ಲ ಬಿಡಿಸಿ ರಾಶಿ ಹಾಕಿದ್ದಳು. ಈ ಹೆಣ್ಣು ಮಗಳ ಸಾಹಸಕ್ಕೆ ಬೆರಗಾದ ಅವರು ಇವಳನ್ನು ಮನೆ ಸೊಸೆ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದಾಗ ಅದನ್ನು ನಿರಾಕರಿಸಿ ಅಲ್ಲಿಂದ ಅಂತರಕ್ಕೆ ಹಾರಿ ಘಟ್ಟದಲ್ಲಿ ಇಳಿದು ಅಂತರಘಟ್ಟಮ್ಮನಾಗಿ ಈ ಸ್ಥಳದಲ್ಲಿ ನೆಲೆಯಾದಳು. ದಿಬ್ಬಾವ ಹತ್ಯಾಳೆ ಕಿಗ್ಗಣ್ಣಲ್ಲಿ ನೋಡಾಳೆ, ಉಜ್ಜಯಿನಿಗಿಂತಲೂ ಇದು ಮೇಲು, ಉಜ್ಜಯಿನಿಗಿಂತಲೂ ಇದು ಮೇಲು ಅಂತರಗಟ್ಟೆ ತಾಣ ಒಳ್ಳೆದೆಂದೇ ನೆಲೆಸಾಳೆ. ಅಂತರಗಟ್ಟೆ ಮಾರಮ್ಮ, ಕರಿಯಮ್ಮ, ದುರ್ಗಮ್ಮ ಎಂದೆಲ್ಲ ಹೆಸರಿನಿಂದ ಪ್ರಸಿದ್ಧವಾಗಿರುವ ಈ ದೇವಿಯ ಜೊತೆಗೆ ಮಾತಂಗ್ಯಮ್ಮ, ಮರಾಳಮ್ಮ, ಬೇವಿನ ಮರದಮ್ಮ ಮುಂತಾದ ದೇವಿಯರು ಇಲ್ಲಿಯೇ ನೆಲೆಯಾದರು. ತಂಗಿ ಮಾತಂಗ್ಯವ್ವನ ಸಹಾಯದಿಂದ ಕೊಣವೇಗೌಡ ಹೊಕ್ಕಿದ ಕೋಣವನ್ನ ಹಿಡಿದು ತಂದು ಕಡಿದು ಕೊಣವೇಗೌಡನನ್ನ ಹೊರಗೆಳೆದು ಸಂಹರಿಸಿದಳು. ಆಸಂದಿ ಸುಟ್ಟುರಿಯುವಾಗ ಓಡಿ ಹೋಗಿದ್ದ ಕೊಣವೇಗೌಡನ ಮಗಳು ಮುದ್ದಮ್ಮನನ್ನ ಹುಡುಕಿ ಕರೆತಂದು ಗುಡಿಯ ಕಾವಲಿಗೆ ನೇಮಿಸಿಕೊಂಡಳು. ಈ ಎಲ್ಲವನ್ನೂ ಕಣ್ಣಾರೆ ಕಂಡು ಅಚ್ಚರಿಯಿಂದ ನಿಂತಿದ್ದ ಅಸಾದಿಯನ್ನು ತನ್ನ ಜೊತೆಗಿರಲೆಂದೇ ಕರೆದುಕೊಂಡಳು. ಹೀಗೆ ಅಂತರಗಟ್ಟೆಗೆ ತಾಯಿ ಬಂದು ನೆಲೆಸುವುದರ ವೈವಿಧ್ಯತೆ ಒಂದೊಂದು ಜನಪದದ ಮನದಲ್ಲೂ ಒಂದೊಂದು ರೀತಿಯಲ್ಲಿ ತೆರೆದುಕೊಳ್ಳುತ್ತದೆ. ಜಾತ್ರೆ ಆರಂಭದ ದಿನದಲ್ಲಿಯೇ ಬೇಗೂರಿನಿಂದ ಮಧುವಣಗಿತ್ತಿ ಶಾಸ್ತ್ರ ನೆರವೇರುತ್ತದೆ. ದೇವಿಗೆ ತಂಪು ನೀಡಲು ಬೇವಿನ ಸೀರೆ ಉತ್ಸವ ನಡೆಯುತ್ತದೆ. ಆಸಂದಿ ಹೊತ್ತು ಉರಿಸಿದ ನೆನಪಿಗಾಗಿ ಆಸಂದಿ ನಾಡಿನ ಮೂಲೆಗಳಲ್ಲಿ ಕೆಂಡಕೊಂಡ ಹಚ್ಚಿ ಸುತ್ತ ಸಂಭ್ರಮದ ಉತ್ಸವ, ಉಯ್ಯಾಲೆ ಉತ್ಸವದ ಮೆರುಗು ಸಾಗುತ್ತದೆ. ಬಂಡಿ ಬಂಡಿ ಪಾನಕದ ಪೂಜೆ, ನೈವೇದ್ಯ, ಸಂತರ್ಪಣೆಗಳು ದೇವಿಯ ಹಸಿವು ಬಾಯಾರಿಕೆ ತಣಿಸಲು ನಾಡಿನ ಎಲ್ಲೆಡೆಗಳಿಂದಲೂ ಸಾಗಿ ಬರುತ್ತವೆ. ಕಡೆಗೆ ದೇವಿ ಇರುವ ತಾಣಕ್ಕೆ ಬರಲಾಗದೆ ತಾವಿದ್ದ ಕಡೆಯಿಂದ ಧೂಪ ಹೊಗೆ ಕಾಣಿಸಿದರೂ ದೇವಿ ಸಂತೃಪ್ತಳಾಗ್ತಾಳೆ. ದುಡ್ಡಿನ ಧೂಪವನ್ನಾಕಿ ದೊಡ್ಡವಳ ನೆನೆದೆವು ಇದ್ದೂರು ಗ್ರಾಮದ ಗರತಿಯೇ, ಇದ್ದೂರು ಗ್ರಾಮದ ಗರತಿಯೇ ಅಂತರಗಟ್ಟೆ ದೊಡ್ಡೋಳ ಮೊದಲೇ ನೆನೆದೆವು. ಮಾಘ ಮಾಸದಲ್ಲಿ ಬರುವ ತಾಯಿಯ ವೈಭವದ ಜಾತ್ರೆಗೆ ಲಕ್ಷಾಂತರ ಜನರು ಸೇರುತ್ತಾರೆ. ಈ ಪುಟ್ಟ ಊರಿಗೆ ಇಷ್ಟು ದಾರುಣ ಶಕ್ತಿ ಹೇಗೆ ಎಂಬುದು ಅಚ್ಚರಿಯೇ. ಎತ್ತಿನ ಗಾಡಿಗಳಲ್ಲಿ ಸಮಸ್ತವನ್ನು ತುಂಬಿಕೊಂಡು ಬಂದು ಸುತ್ತಮುತ್ತಲಿನ ಹೊಲ ತೋಟಗಳಲ್ಲಿ ಬೀಡು ಬಿಟ್ಟು ಜಾತ್ರೆಯ ಸಂಭ್ರಮ ಸವಿಯುವ ಜನಪದರ ಜೀವನ ಪ್ರೀತಿ, ಅಂತರಘಟ್ಟಮ್ಮ ದೇವಿಯ ಮೇಲಣ ಭಕ್ತಿ ಎಲ್ಲವೂ ವಿಸ್ಮಯವೇ. ಆಸಂದ್ಯಂತರಗಟ್ಟೆ ಹಡಗಲಿ ತಿಮ್ಮಾಪುರ ಬೆಡಗಿನಾರತಿ ದುರ್ಗವ್ವ, ಬೆಡಗಿನಾರತಿ ದುರ್ಗವ್ವ ನಿನ್ನ ತೇರು ಬಡಗಣ ಮುಂದಾಗಿ ನಡೆದಾವೆ. ಉತ್ತರ ದಿಕ್ಕಿಗೆ ಮುಂದಾಗಿ ನಡೆಯುವ ತಾಯಿಯ ಜಾತ್ರಾ ಮಹೋತ್ಸವದ ವೈಭವ ನಾಡಿನ ಜನಪದರ ಕಣ್ಮನ ಹೃದಯಗಳನ್ನು ತುಂಬುತ್ತಿದೆ. ಶಕ್ತಿ ಆಸಕ್ತಿ ಇದ್ದರೆ ಗಾಡಿ ಎತ್ತಿ ಅಂತರಗಟ್ಟೆಗೆ ಹೊರಡಬಹುದು. ಇಲ್ಲವಾದರೆ ಇದ್ದಲ್ಲಿಂದಲೇ ಕೈ ಮುಗಿದು ದೇವಿಗೆ ಭಕ್ತಿ ನೈವೇದ್ಯ ಸಮರ್ಪಿಸಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.